ನಮಸ್ತೆ, ನಾನು ಪ್ರೀತಿಕಾ ಬಂಗೇರ. ಮೊಹರಂ ಹಬ್ಬ ಯಾಕೆ ಶುರುವಾಯಿತು ಮತ್ತು ಅದರ ವಿಶೇಷತೆ ಏನು ಮತ್ತೆ ಅದನ್ನ ವಿಶ್ವದ ಜನರು ಭಾವೈಕ್ಯತೆಯಿಂದ ಆಚರಿಸುವುದು ಹಿಂದಿನ ಮಹತ್ವ ಏನು ಅನ್ನೋದನ್ನ ತಿಳಿಯೋಣ. ಮೊಹರಂ ಹಬ್ಬವನ್ನ ವಿಶ್ವದ ಜನರು ಆಚರಿಸ್ತಾರೆ. ಆದರೆ ಅದರಲ್ಲಿ ಭಾರತದಲ್ಲಿ ಅನೇಕ ಕಡೆ ಮುಸ್ಲಿಮರನ್ನ ಹೊರತುಪಡಿಸಿ ಹಿಂದೂಗಳು ಕೂಡ ಆಚರಿಸ್ತಾರೆ. ಹಾಗೆಂದು ಇದು ಸಂತೋಷದ ಸಂಭ್ರಮಾಚರಣೆಯ ಹಬ್ಬವೇನಲ್ಲ. ಇದು ಅವರ ಬಲಿದಾನ, ತ್ಯಾಗ ಪ್ರತೀಕವಾದ ಹಬ್ಬ. 14ನೇ ಶತಮಾನದಲ್ಲಿ ಅವರು ಸಮುದಾಯದಲ್ಲಿ ನಡೆದ ಬಲಿದಾನದ ಆಚರಿಸಲ್ಪಡುವ ಒಂದು ವ್ರತ. ಇದನ್ನ ವಿಶ್ವದಾದ್ಯಂತ ಸುನ್ನಿ ಹಾಗೂ ಶಿಯಾ ಪಂಗಡದ ಮುಸಲ್ಮಾನರು ತಮ್ಮದೇ ರೀತಿಯಲ್ಲಿ ಆಚರಿಸ್ತಾರೆ. ಇನ್ನು ಭಾರತದಲ್ಲಿ ಸಹ ಅನೇಕ ಕಡೆಗಳಲ್ಲಿ ನಡ್ಕೊಂಡು ಬಂದಿದೆ ಈ ಸಂಪ್ರದಾಯ ಏನಿರುತ್ತೆ ಅದು. ಆದ್ರೂ ಕೆಲವೊಂದು ಕಡೆ ಕೆಲವೊಂದು ರೀತಿಯಲ್ಲಿ ಇದನ್ನ ಆಚರಿಸಲಾಗುತ್ತದೆ. ಈ ದಿನದಂದು ಅನೇಕ ಮುಸಲ್ಮಾನರು ಸಾರ್ವಜನಿಕವಾಗಿ ತಮ್ಮ ದೇಹವನ್ನ ದಂಡಿಸಿಕೊಳ್ತಾರೆ. ಇನ್ನು ಪುರುಷರು ಕಪ್ಪು ಬಟ್ಟೆ ಧರಿಸಿ ತಮ್ಮ ಮತಕ್ಕಾಗಿ ಬಲಿದಾನಗೊಂಡಂತ ತಮ್ಮ ಪೂರ್ವಜರನ್ನ ನೆನಪಿಸಿಕೊಳ್ತಾರೆ. ಆದ್ರೆ ಸಾಮೂಹಿಕವಾಗಿ ಸಂತಾಪ ಸೂಚಿಸ್ತಾರೆ. ಇದನ್ನ ಮಾತಾ ಎಂದು ಹೇಳ್ತಾರೆ. ಹಾಗೂ ಈ ಸಮಯದಲ್ಲಿ ಯಾರ ಕುಟುಂಬದಲ್ಲೂ ಸಹ ಅಂದ್ರೆ ಮದುವೆ ಆಗಿರ್ಬೋದು, ಶುಭ ಸಂದರ್ಭಗಳನ್ನ ಮಾಡೋದಿಲ್ಲ. ಹಾಗೂ ಎಷ್ಟೋ ಜನ ಈ ಸಂದರ್ಭದಲ್ಲಿ ನಾನ್ ವೆಜ್ ಕೂಡ ಸೇವನೆಯನ್ನ ಮಾಡೋದಿಲ್ಲ. ಈ ವೃತ್ತದ ಟೈಮ್ನಲ್ಲಿ ಸಾರ್ವಜನಿಕವಾಗಿ ಎಲ್ಲರಿಗೂ ಕೂಡ ಕುಡಿಯಲು ನೀರಿನ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಯಾಕೆಂದ್ರೆ ಈ ಹಿಂದೆ ನಡೆದ ಧರ್ಮ ಯುದ್ಧಗಳಲ್ಲಿ ಭಾಗಿಯಾದ ಇವರ ಪೂರ್ವಜರು ನೀರಿಲ್ಲದೆ ಪ್ರಾಣವನ್ನ ಕಳೆದುಕೊಂಡ ಕುರುಹುಗಳು ಕೂಡ ಇರುತ್ತದೆ. ಅದರ ನೆನಪಿಗಾಗಿ ಹೀಗೆ ಮಾಡಲಾಗ್ತಾ ಇದೆ. ಹಾಗೂ ಅನೇಕರು ಈ ಸಮಯದಲ್ಲಿ 108 ಸಲ ಬಿಸ್ಮಿಲ್ಲಾ ಎಂದು ಬರೆದರೆ ಅವರ 1 ವರ್ಷದ ಪಾಪಗಳೆಲ್ಲ ಕರಗಿ ಕಷ್ಟಗಳೆಲ್ಲ ಕಡಿಮೆಯಾಗತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಮೊಹರಂ ತಿಂಗಳ 10ನೇ ದಿನವಾದ ಹುಸೇನರ ತ್ಯಾಗ ಬಲಿದಾನವನ್ನ ಶ್ರಮಿಸುವಂತ ದಿನ. ಈ ದಿನ ಇಸ್ಲಾಂ ಧರ್ಮದ ಸ್ಥಾಪಕ ಪ್ರವಾದಿ ಮೊಹಮ್ಮದ್ ಪೈಗಂಬರ ಮೊಮ್ಮಗ ಇಮಾಮ್ ಹುಸೇನ್ ಹಾಗೂ 72 ಹಿಂಬಾಲಕರು ತಮ್ಮ ಧರ್ಮದ ಉಳಿವಿಗಾಗಿ ಯುದ್ಧ ಮಾಡಿ ಹುತಾತ್ಮರಾದ ದಿನ. ಈ ದಿನದಂದು ಶಿಯಾ ಮುಸ್ಲಿಮರು ಇಮಾಮ್ ಹುಸೇನ್ ಇವರ ಮರಣಕ್ಕೆ ಶೋಕಿಸುತ್ತಾರೆ. ಕರ್ಬಲಾ ಯುದ್ಧವು ಇಮಾಮ್ ಹುಸೇನ್ ಮತ್ತು ಖಲೀಫ್ ಯಾಜೀದ್ ನಡುವೆ ನಡೆಯಿತು. ಯುದ್ಧದ ಸಮಯದಲ್ಲಿ ಇಮಾಮ್ ಹುಸೇನ್ ಅವರನ್ನ ಮೋಸದಿಂದ ಕೊಲ್ಲಲಾಗುತ್ತದೆ. ಇವರ ಹುತಾತ್ಮತೆಯನ್ನ ಅಶೂರಾ ಎಂದು ಕರೆಯಲಾಗ್ತದೆ. ಈ ತಿಂಗಳ 10ನೇ ದಿನದಂದು ಶೋಕ ಮೆರವಣಿಗೆಯೊಂದಿಗೆ ಆಚರಿಸಲಾಗುತ್ತದೆ. ಇನ್ನು ಮೊಹರಂ ಆಚರಣೆ ಹೇಗೆ ಆಗುತ್ತೆ ಅಂದ್ರೆ ಅದರ ಹಿನ್ನೆಲೆ ಏನು ಅನ್ನೋದನ್ನ ನೋಡ್ತಾ ಹೋಗುವ. ಕ್ರಿಸ್ತ ಶಕ 680ರಲ್ಲಿ ಇರಾಕಿನ ಕರ್ಬಲಾ ಮರುಭೂಮಿಯಲ್ಲಿ ಅರಬ್ ದೊರೆ ಯಾಜೀದ್ ವಿರುದ್ಧ 10 ದಿನಗಳ ಕಾಲ ಯುದ್ಧದಲ್ಲಿ ಇಮಾಮ್ ಹುಸೇನ್ ಅವರು ಹೋರಾಡಿ ಹುತಾತ್ಮರಾಗ್ತಾರೆ. ಇಮಾಮ್ ಹುಸೇನ್ ಅವರನ್ನ ಮೋಸದಿಂದ ಕೊಲ್ಲಲಾಗ್ತದೆ. ಹೀಗಾಗಿ ಈ ಮೊಹರಂ ಮಾಸದಲ್ಲಿ ಯಾವುದೇ ಪ್ರಮುಖ ಸಂಭ್ರಮಾಚರಣೆಯನ್ನ ಕೈಗೊಳ್ಳುವುದಿಲ್ಲ. ಇನ್ನು ಮೊಹರಂ ಹಬ್ಬದಲ್ಲಿ ನಡೆಯುವಂತ ಮೆರವಣಿಗೆ ಕರ್ಬಲಾದ ಯುದ್ಧವನ್ನ ನಾಟಕ ಪ್ರದರ್ಶನದಲ್ಲಿ ರೂಪಿಸಲಾಗುತ್ತದೆ. ಇನ್ನು ಶಿಯಾ ಪಂಗಡದ ಮುಸ್ಲಿಮರು ಕಪ್ಪು ಬಣ್ಣದ ಬಟ್ಟೆಯನ್ನ ಧರಿಸಿ ಯಾ ಆಲಿ ಮತ್ತು ಯಾ ಹುಸೇನ್ ಎಂದು ಜಪಿಸುತ್ತಾ ದೇಹವನ್ನ ದಂಡಿಸ್ತಾರೆ. ಇನ್ನು ಮೊಹರಂ ಆಚರಣೆ ಸಂದರ್ಭದಲ್ಲಿ ಮುಸ್ಲಿಮರು ಊರೂರುಗಳಲ್ಲಿ ಮೆರವಣಿಗೆ ಮಾಡಿ ಇಮಾಮ್ ಅವರನ್ನ ತೋರಿಸಿದ ಮಾನವೀಯತೆ ಸಂದೇಶವನ್ನ ಸಾರ್ತಾರೆ. ಕೆಲವರು ಈ ತಿಂಗಳ 9, 10 ಹಾಗೂ 11ನೇ ದಿನಗಳನ್ನ ರೋಜ್ ಎ ಅಸೂರಾ ಹೆಸರಿನಲ್ಲಿ ಉಪವಾಸವನ್ನ ಮಾಡ್ತಾರೆ. ಎಲ್ಲೆಡೆ ವಿಶೇಷವಾದ ಪ್ರಾರ್ಥನೆಗಳನ್ನ ಕೂಡ ಹಮ್ಮಿಕೊಳ್ತಾರೆ. ಕರ್ಬಲಾದ ಕದನದ ನೆನಪನ್ನ ಮಾಡಿಕೊಳ್ತಾರೆ. ಹಾಗೂ ಅಲಾಯಿ ಕುಣಿತ, ಮೊಹರಂ ಪದಗಳನ್ನ ಹಾಡೋದು, ದೇವರ ಕುಣಿತ, ಬೆಂಕಿಯಲ್ಲಿ ನಡೆಯೋದು ಸೇರಿದಂತೆ ಕೆಲವು ಆಚರಣೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ಬೆಂಕಿಯಲ್ಲಿ ನಡೆದಾಡುವ ವೇಳೆ ದೇವರನ್ನ ಹೊತ್ತು ತಿರುಗುವವರು ನಾಡಿಗೆ ಒಳ್ಳೆಯದಾಗ್ಲಿ ಎಂದು ಹಿತ ನುಡಿಗಳನ್ನ ಕೂಡ ನುಡಿತಾರೆ. ಕರ್ಬಾಲಾದಲ್ಲಿ ಹುಸೇನರ ಪರಿವಾರಕ್ಕೆ ಯಜೀದಿಗಳು ನೀರು ಸಿಗದಂತೆ ಮಾಡಿರೋದ ಜನರಿಗೆ ಪಾನಕವನ್ನ ಹಂಚುವ ಪದ್ಧತಿ ಕೂಡ ಹಲವೆಡೆ ರೂಢಿಯಲ್ಲಿದೆ. ಇನ್ನು ನೋಡೋದಾದ್ರೆ ಏನಿದು ಕರ್ಬಲಾ ಯುದ್ಧ?
ಪ್ರವಾದಿ ಮೊಹಮ್ಮದರ ಮಗಳು ಬಿಬಿ ಫಾತಿಮಾರ ಪತಿ ಹಜರತ್ ಅಲಿ ಅವರ ಪುತ್ರ ಇಮಾಮ್ ಹುಸೇನ್ ಕ್ರಿಸ್ತಶಕ 620ರಲ್ಲಿ ಜನಿಸಿದರು. ಇವರು ಪ್ರವಾದಿ ಮೊಹಮ್ಮದರು ತೋರಿಸಿಕೊಟ್ಟಂತ ಸನ್ಮಾರ್ಗದಲ್ಲಿ ಸಾಗಿದ್ರು. ಹಜರತ್ ಅಲಿ ನಂತರ ಖಲೀಫರಾಗುವ ಎಲ್ಲಾ ಅರ್ಹತೆ ಹಾಗೂ ಅಧಿಕಾರ ಇವರಿಗಿತ್ತು. ಆದರೆ ಪ್ರವಾದಿ ಅವರ ಕಾಲದ ನಂತರ ಯಜೀದ್ ಎಂಬಾತ ತಾನೇ ಖಲೀಫ್ ಎಂದು ಘೋಷಿಸಿಕೊಳ್ತಾನೆ. ಇಸ್ಲಾಂ ಧರ್ಮದಲ್ಲಿ ಅಂದ್ರೆ ಇಸ್ಲಾಂ ರಾಜ್ಯದಲ್ಲಿ ಹಿಂಸಾಚಾರ, ದೌರ್ಜನ್ಯದ ಭೀತಿ ಹುಟ್ಟುವಂತೆ ಆಳ್ವಿಕೆಯನ್ನ ಕೂಡ ಶುರು ಮಾಡ್ತಾನೆ. ತನ್ನ ಅಗತ್ಯಕ್ಕೆ ತಕ್ಕಂತೆ ಇಸ್ಲಾಂ ಧರ್ಮದ ಗ್ರಂಥಗಳನ್ನೆಲ್ಲ ಬದಲಾಯಿಸಲು ಯತ್ನಿಸ್ತಾನೆ. ಅಷ್ಟೇ ಅಲ್ಲ, ಖಲೀಫ್ ಪಟ್ಟಕ್ಕೂ ಕೂಡ ಆಸೆಪಟ್ಟು ಹುಸೇನ್ ಹತ್ಯೆಗೆ ಸಂಚನ ರೂಪಿಸ್ತಾನೆ. ಹೀಗಾಗಿ ಇಮಾಮ್ ಹುಸೇನ್ ಮತ್ತು ಅವರ ಸಹೋದರ ಇಮಾಮ್ ಹಸನ್ ಇಬ್ಬರು ಯಜೀದ್ ಆಡಳಿತವನ್ನ ವಿರೋಧಿಸ್ತಾರೆ. ತನ್ನನ್ನು ವಿರೋಧಿಸಿದ ಇಮಾಮ್ ಹಸನ್ ಅವರ ಆಹಾರದಲ್ಲಿ ಯಜೀದ್ ಅವರು ವಿಷವನ್ನ ಬೆರೆಸ್ತಾನೆ. ವಿಷ ಆಹಾರ ಸೇವಿಸಿದ ಇಮಾಮ್ ಹಸನ್ ಮೃತಪಡ್ತಾರೆ. ಬಳಿಕ ಇಮಾಮ್ ಹುಸೇನ್ ಅವರನ್ನ ಸಂಧಾನಕ್ಕಾಗಿ ಯಜೀದ್ ಆಹ್ವಾನಿಸ್ತಾನೆ. ಯಜೀದ್ ಜೊತೆ ಸೇರಿದ ಇಮಾಮ್ ಹುಸೇನ್ ಇಸ್ಲಾಂ ಉಳಿವಿಗಾಗಿ ಹೋರಾಟವನ್ನ ನಡೆಸ್ತಾರೆ. ಇದರಿಂದ ಕೋಪಗೊಂಡಂತ ಯಜೀದ್ ಯುದ್ಧವನ್ನ ಸಾರ್ತಾನೆ. ಕೊನೆಗೆ ಹುಸೇನ್ ರಾಜ್ಯವನ್ನ ತೊರೆದು ತಮ್ಮ 72 ಅನುಯಾಯಿಗಳೊಂದಿಗೆ ಮೆಕ್ಕಾ ಮದೀನದತ್ತ ಪ್ರಯಾಣವನ್ನ ಬೆಳೆಸ್ತಾರೆ. ಆದ್ರೆ ಒಂದು ವೇಳೆ ತಾವು ಮೆಕ್ಕಕ್ಕೆ ತೆರಳುವಂತ ಸಂದರ್ಭದಲ್ಲಿ ಯಜೀದ್ ನನ್ನನ್ನ ಕೊಲ್ಲಬಹುದು, ಪವಿತ್ರ ಸ್ಥಳದಲ್ಲಿ ರಕ್ತ ಹರಿಯುವುದು ಒಳಿತಲ್ಲ ಎಂದು ಅರಿತಂತ ಇಮಾಮ್ ಹುಸೇನ್ ಅವರು ಕರ್ಬಲದಲ್ಲಿ ಮಾರ್ಗವನ್ನ ಬದಲಾಯಿಸ್ತಾರೆ. ಅಂದ್ರೆ ಕರ್ಬಲದತ್ತ ಮಾರ್ಗವನ್ನ ಬದಲಾಯಿಸ್ತಾರೆ. ಕರ್ಬಲದ ಮರುಭೂಮಿಯಲ್ಲಿ ಎದುರಾಗುವಂತ ಯಜೀದ್ ಅವರ ಸೈನಿಕರು ಹುಸೇನ್ ಹಾಗೂ ಪರಿವಾರವನ್ನ ಅಡ್ಡಗಟ್ಟಿ ತಮ್ಮ ರಾಜನ ಹೇಳಿದಂತೆ ನೀವು ಕೇಳಿದ್ರೆ ನಿಮ್ಮನ್ನ ಜೀವಂತವಾಗಿ ಬಿಡ್ತೇನೆ ಅಂತ ಹೇಳ್ತಾನೆ. ಯಾವುದೇ ಬೇಡಿಕೆಗಳನ್ನ ಒಪ್ಪದಂತ ಇಮಾಮ್ ಹುಸೇನ್ ಹಾಗೂ ಅವರ ಅನುಯಾಯಿಗಳು ಕುಡಿಯಲು ನೀರು, ಆಹಾರ ಸಿಗದಂತೆ ಮಾಡ್ತಾರೆ. ದಾಹದಿಂದ ಬಳಲಿ ಇಮಾಮ್ ಹುಸೇನ್ ಅವರ 6 ತಿಂಗಳ ಮಗು ಸಾವನ್ನಪ್ಪುತ್ತದೆ. ಕೇವಲ 72 ಅನುಯಾಯಿಗಳನ್ನ ಹೊಂದಿದ್ದಂತ ಇಮಾಮ್ ಹುಸೇನ್ ಸುದೀರ್ಘವಾಗಿ ಹೋರಾಟವನ್ನ ಮಾಡ್ತಾರೆ. ಶತ್ರುಗಳು ಕುಡಿಯಲು ನೀರನ್ನ ಕೊಡದೇ ಇದ್ರು ಇಮಾಮ್ ಹುಸೇನ್ ಅವರು ಸೋಲನ್ನ ಒಪ್ಪಿಕೊಳ್ಳುವುದಿಲ್ಲ. ಪ್ರವಾದಿ ಮೊಹಮ್ಮದರ ಮಾರ್ಗದಲ್ಲಿ ನಡೆಯುತ್ತಿದ್ದಂತ ಇಮಾಮ್ ಅವರು ಶಾಂತಿ ಮಾರ್ಗದಲ್ಲಿ ಯುದ್ಧವನ್ನ ಮಾಡ್ತಾರೆ. ಇದರಿಂದ ಕೋಪಗೊಂಡಂತ ಯಜೀದ್ ಸೈನಿಕರ ಕದನ ವಿರಾಮದಲ್ಲಿ ಇಮಾಮ್ ಹುಸೇನ್ ಡೇರಾದ ಬಳಿ ತೆರಳಿ ನಮಾಜ್ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಮೋಸದಿಂದ ಶಿರಚ್ಛೇದವನ್ನ ಮಾಡ್ತಾರೆ. ಮೊಹರಂ ತಿಂಗಳ 10ನೇ ದಿನವಾದ ಇಮಾಮ್ ಹುಸೇನ್ ವೀರ ಮರಣವನ್ನ ಆಪ್ತಾರೆ. ಹೀಗಾಗಿ ಮೊಹರಂ ಆಚರಣೆ ಕಣ್ಣೀರಿನ ಹಬ್ಬವಾಗಿರುತ್ತೆ. ಇನ್ನು ಮುಂದೆ ನೋಡೋದಾದ್ರೆ ಹುಸೇನ್ ಅವರ ಬಲಿದಾನ, ಯಜೀದ್ ಪಶ್ಚಾತ್ತಾಪಕ್ಕೆ ಮೊಹರಂ ಅನ್ನ ಶಿಯಾಗಳು ಹುತಾತ್ಮರಾದ ಹಜರತ್ ಅಲಿ ಹುಸೇನರ ಬಲಿದಾನ ದಿನವನ್ನಾಗಿ ಆಚರಿಸ್ತಾರೆ. ಇದನ್ನ ಸುನ್ನಿಗಳು ಪ್ರಬಲವಾಗಿ ವಿರೋಧಿಸ್ತಾರೆ. ಕರ್ಬಾಲದ ಹುಸೇನರ ಬಲಿದಾನದ ಬಗ್ಗೆ ತಿಳಿದ ನಂತರ ಯಜೀದ್ ಪಶ್ಚಾತ್ತಾಪ ಪಟ್ಟು ತನ್ನ ತಪ್ಪಿಗೆ ಶಿಕ್ಷೆ ನೀಡುವಂತೆ ಅಲ್ಲಾಹುನಲ್ಲಿ ಪ್ರಾರ್ಥಿಸಿ ಕ್ರೌರ್ಯವನ್ನ ಎಂದಿಗೆ ಕೊನೆಗೊಳಿಸ್ತೇನೆ, ಮೊಹಮ್ಮದರ ಮಾರ್ಗದಲ್ಲಿ ನಡೆಯುತ್ತೇನೆ ಎಂದು ಘೋಷಣೆಯನ್ನ ಕೂಡ ಮಾಡಿಕೊಳ್ತಾನೆ. ವಂದನೆಗಳು.